ಇದೇ ಸಮಯದಲ್ಲಿ ಬಿಡುಗಡೆಯಾದ ಕನ್ನಡ ಚಿತ್ರ ಸೂ ಫ್ರಮ್ ಸೋ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಇದು ಜೆ.ಪಿ. ತುಮಿನಾಡು ಅವರ ನಿರ್ದೇಶನದ ಡೈರೆಕ್ಟೋರಿಯಲ್ ಡೆಬ್ಯೂ ಚಿತ್ರ. ರಾಜ್ವಿ ಶೆಟ್ಟಿ ಅವರ ಲೈಟರ್ ಬುದ್ಧ ಫಿಲ್ಮ್ಸ್ ಬ್ಯಾನರ್ ಅಡಿ ನಿರ್ಮಿತವಾಗಿದ್ದು 2025 ಜುಲೈ 25ರಂದು ತೆರೆಗೆ ಬರುತ್ತದೆ. ಪರಿಚಯ ಮತ್ತು ಹಿನ್ನೆಲೆಗೆ ಬಂದರೆ, ಸೂ ಫ್ರಮ್ ಸೋ ಅಂದರೆ ಸೋಮೇಶ್ವರದಿಂದ ಸುಲೋಚನಾ ಎಂಬುದು. ಈ ಶೀರ್ಷಿಕೆ ಶಬ್ದಕೋಶ ರೀತಿಯಲ್ಲಿ ಸ್ಪಷ್ಟವಾಗದೇ ಇರುವುದು, ಆದರೆ ತಂತ್ರಪೂರ್ವಕವಾಗಿ ಕಥಾ ರಹಸ್ಯವನ್ನು ಸೂಚಿಸುತ್ತದೆ. ಜೆ.ಪಿ. ತುಮಿನಾಡು ಈ ಚಿತ್ರವನ್ನು ಬರೆದರಂತೆ 6 ವರ್ಷಗಳ ಹಿಂದೆಯೇ ಕಥಾರೂಪದಲ್ಲಿ ಕಲ್ಪಿಸಿಕೊಂಡಿದ್ದರೂ ಇದೀಗ ಅದನ್ನು ಚಿತ್ರಕಥೆಯಾಗಿ ರೂಪಾಂತರಿಸಿದ್ದಾರೆ. ಚಿತ್ರದ ಸಂದರ್ಭದಲ್ಲಿ ಪ್ರಧಾನ ಪಾತ್ರ ಅಶೋಕನಿಂದ ಸುಲೋಚನಾ ಎಂಬ ಆತ್ಮವು ಜೀವನಾಂತರವಾಗಿ ಬಂದು ಅವನನ್ನು ಸ್ವದೇಶಿ ಆಯಿತು ಎಂದು ಊಹಿಸಲ್ಪಡುತ್ತದೆ. ಗ್ರಾಮಸ್ಥರು ಭಯ, ಆಧ್ಯಾತ್ಮಿಕತೆಯ ನಡುವೆಯೇ ಸಂಧಿಸುತ್ತಾರೆ. ಕಥಾಚರಣ ಮತ್ತು ಸಂದರ್ಭದ ಬಗ್ಗೆ ಹೇಳೋದಾದರೆ, ಕತೆ ದಕ್ಷಿಣ ಕನ್ನಡದ ಸೋಮೇಶ್ವರ, ಬೆಳ್ತಂಗಡಿ, ಬೇಣೂರು ಪ್ರದೇಶದ ಗ್ರಾಮೀಣ ಪರಿಸರದಲ್ಲಿ ರೂಪುಗೊಂಡಿದೆ. ಒಂದು ರಾತ್ರಿ ಗ್ರಾಮದಲ್ಲಿ ಏಕಶಬ್ದ ನಾಟಕ, ಅಶೋಕನ ವಿವಿಧ ವೈಲ್ಡ್ ಬಿಹೇವಿಯರ್ ಪೊಸೆಸ್ಡ್ ಲೈಕ್ ಆಗಿ ನಡೆಯುತ್ತಿದ್ದು ಭಾವನೆ ಇಲ್ಲದಂತಾಗಿರುತ್ತದೆ. ಹೀಗೆ ಗ್ರಾಮದ ಜನರು ಸುಲೋಚನಾ ಎಂಬ ಹೆಸರಿನಲ್ಲಿ ಆತ್ಮದಂಧೆಯ ಭೀಕರತೆಯನ್ನು ಅನುಭವಿಸುತ್ತಾರೆ. ಪ್ರಸಂಗವೊಂದರಲ್ಲಿ ಅಶೋಕನನ್ನು ಪೊಸೆಷನ್ ಕಡೆಗೆ ಹೋಗ್ತಾ ಇದ್ದಾರೆ. ಇದರಿಂದ ಕೊನೆಯದಾಗಿ ಸಾಮಾಜಿಕ ಸಂದೇಶಗಳಿಗೂ ಮ್ಯಾರ್ಗಿಸಿದಂತಾಗುತ್ತದೆ. ಚಿತ್ರಕ್ಕೆ ಕಿಕ್ಕಿರಿದ ಮೃಣಗಳ ಸಾಲು ರಚಿಸಲಾಗಿದ್ದು, ಇದು ಯಥಾರ್ಥವನ್ನು ಬಿಟ್ಟು ಹಾಸ್ಯರೂಪಕ ಹಾಗೂ ಯಥಾರ್ಥ್ಯದ ಮಿಶ್ರಣಕ್ಕೆ ಹೋಲಿಸಲಾಗಿದೆ. ನಿರ್ದೇಶನ ಮತ್ತು ಕಥನ ಶೈಲಿ ಬಗ್ಗೆ ಹೇಳೋದಾದರೆ, ಜೆ.ಪಿ. ತುಮಿನಾಡು ಅವರು ತಮ್ಮ ಪ್ರಥಮ ನಿರ್ದೇಶನದೊಂದಿಗೆ ಚಿತ್ರಕಥೆ ಸಂವಾದಗಳನ್ನು ಸ್ವತಃ ರಚಿಸಿದ್ದಾರೆ. ಅವರ ಉಪಸ್ಥಿತಿ ಪಾತ್ರ ಅಶೋಕ ನಿಗದಾಗಿ ಚಿತ್ರದಲ್ಲಿ ಬೀಳುತ್ತದೆ. ಶೈಲಿ ಹಾರರ್ ಕಾಮಿಡಿ ಎಂಬ ಲೇಬಲ್ ನೀಡಲಾಗಿದೆ, ಆದರೆ ಚಿತ್ರ ತಲಾ ಹಾರರ್ ಚಿತ್ರವನ್ನಲ್ಲ, ಬದಲಾಗಿ ನ್ಯಾಚುರಲ್ ಕಾಮಿಡಿ ಪ್ರಕಾರ ಪ್ರಚೋದಕವಾಗಿದೆ. ಚಿತ್ರವು ಹಾಸ್ಯ, ಭಯ ಮತ್ತು ಸೆಂಟಿಮೆಂಟಲ್ ಆಗಿ ಸಾಗುತ್ತದೆ. ಪಾತ್ರ ನಿರ್ವಹಣೆ ಮತ್ತು ನಟನೆಯ ಕುರಿತು ಹೇಳೋದಾದರೆ, ಶನೇಲ್ ಗೌತಮ್ ಅಂದರೆ ರವಿ ಅಣ್ಣ ಪಾತ್ರ ಸಮಾಜದಲ್ಲಿ ಗೌರವ ಹೊಂದಿರುವ ಪುರುಷ ರೀತಿ ಚಿತ್ರಿಸಲಾಗಿದೆ. ಶನೇಲ್ ನಿರ್ಮಿತ ಪಾತ್ರಧಾರಣೆಯಿಂದ ಪ್ರೇಕ್ಷಕರ ಹೃದಯದಲ್ಲಿ ಮಾತ್ರವಲ್ಲ, ಚಿತ್ರ ವಿಮರ್ಶಕರ ಗಮನದಲ್ಲೂ ರವಿ ಅಣ್ಣ ಹೆಸರನ್ನು ಮುನ್ನಡೆಸಿದ್ದಾರೆ. ಪ್ರೇಕ್ಷಕರು ಪ್ರೀಮಿಯರ್ ಸ್ಕ್ರೀನಿಂಗ್ನಲ್ಲಿ ಸ್ಟಾರ್ಟ್ ಟು ಫಿನಿಶ್ ಲಾಫರ್ ರೇಯಾಟ್. ರವಿ ಅಣ್ಣ ಇದೊಂದು ವಿಜೃಂಭಣೆಗೆ ಕಾರಣ ಎಂದು ಅಭಿಮತ ವ್ಯಕ್ತಪಡಿಸಿದ್ದಾರೆ. ಸಂಧ್ಯಾ ಅರೇಕೆರೆ ಅಂದರೆ ಭಾನು ಪಾತ್ರದಲ್ಲಿ ಸಂಧ್ಯಾ ಪ್ರಭಾವ ಬಲಿಷ್ಠವಾಗಿದೆ. ಅವರ ಚಕ್ರಿಕ ನೈಜತೆಯು ಭಾವನಾತ್ಮಕ ಶ್ರೇಷ್ಠ್ಯವನ್ನು ಚಿತ್ರಕ್ಕೆ ತರುತ್ತದೆ. ಅತ್ಯುತ್ತಮ ಮನರ್ಭಾವದ ಎಮೋಷನಲ್ ಆ್ಯಕ್ಟಿಂಗ್ ಅವರು ಮಾಡಿದ್ದಾರೆ. ಮತ್ತು ಪ್ರಕಾಶ್ ಕೋ ತುಮಿನಾಡು ಅಂದರೆ ಚಂದ್ರ, ದೀಪಕ್ ರಾಯ್ ಪಣಜಿ ಅಂದರೆ ಸತೀಶ, ಮೈಮ್ ರಾಮದಾಸ್ ಮತ್ತು ಮತ್ತೊಬ್ಬ ಸರ್ಪ್ರೈಸ್ ಕ್ಯಾಸ್ಟ್, ಆಲ್ ಎಫೆಕ್ಟಿವ್ ಕಾಮಿಕ್ ರಿಲೀಫ್ ರೋಲ್ಸ್ ವಿತ್ ಬಿಲೀವಬಲ್ ಕೆಮಿಸ್ಟ್ರಿ ಇಂಟಿಗ್ರೇಟೆಡ್ ಇಂಟು ದ ವಿಲೇಜ್ ಮೈಲ್ಡ್ ವಿಜುವಲ್ಸ್ ಗ್ರೌಂಡೆಡ್ ಇನ್ ರೂರಲ್ ರಿಯಾಲಿಟಿ ಎಟ್ ಸಿನಿಮ್ಯಾಟಿಕ್ ಅಂತ ಹೇಳ್ಬೋದು. ಸಂಗೀತದ ಬಗ್ಗೆ ಹೇಳೋದಾದರೆ, ಹಾಡು ಡ್ಯಾನ್ಸ್ ಆ್ಯಂಥಮ್ ಈಗಾಗಲೇ ಜನರ ಮನಸ್ಸು ಕದ್ದುಕೊಂಡಿದೆ. ಇದು ಯುವಜನರನ್ನು ನೆಟ್ಟಿ ಸೆಳೆಯುವ ಪಾರ್ಟಿ ಸಾಂಗ್ ಆಗಿ ವ್ಯವಹರಿಸುತ್ತದೆ. ಚಿತ್ರಕ್ರಮ ಮತ್ತು ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳೋದಾದರೆ, ಚಿತ್ರದ ಸಮಯ ಸುಮಾರು 2 ಗಂಟೆ 90 ನಿಮಿಷಗಳು. ತನ್ಮೂಲಕ ಹಾಸ್ಯ, ಭಾವನೆ ಮತ್ತು ಸಂದೇಶ ಅದರಾದ್ಯಂತ ವರ್ಡಮನಾಗಿ ಹರಿಯುತ್ತದೆ. ಒಂದಿಷ್ಟು ದೃಶ್ಯಗಳು ರೆಡಂಡೆಂಟ್ ಆಗಿದೆಯೇ ಎಂಬ ಪ್ರಶ್ನೆ ತೆರೆದರೂ ಅವು ಎಲ್ಲವೂ ಕೋವಿಡ್ ಕೌಟುಂಬಿಕ ಹಾಸ್ಯ ಅಥವಾ ಕಥಾ ಡೆಪ್ತ್ ಹರಿಸುವ ಪ್ರಯತ್ನಗಳಾಗಿವೆ. OTT ಪ್ಲೇ ಅವರು ಏನು ಹೇಳಿದ್ದಾರೆ ಅಂದರೆ, ವಿಮರ್ಶೆಯಲ್ಲಿ 4/5 ರೇಟಿಂಗ್ ನೀಡಿದ್ದು, ಡಿಲೈಟ್ಫುಲ್ ಕಾಮಿಡಿ ಹ್ಯಾಸ್ ಇಟ್ಸ್ ಹಾರ್ಟ್ ಆ್ಯಂಡ್ ಸೌಲ್ ಇನ್ ದ ರೈಟ್ ಪ್ಲೇಸ್ ಎಂದು ಮೆಚ್ಚಿಸಿದ್ದಾರೆ. ಸಿನಿಮಾ ಎಕ್ಸ್ಪ್ರೆಸ್ನವರು ಟೀಮ್ ಚಿತ್ರವನ್ನು ಫ್ರೆಶ್ ರೂಟೆಡ್ ನರೇಟಿವ್ ದಟ್ ವಿಲ್ ರೆಸನೇಟ್ ವಿತ್ ಆಡಿಯನ್ಸ್ ಎಂದು ಕಸೂತಿ ಮಾಡಿದ್ದಾರೆ. ಚಿತ್ರದಲ್ಲಿ ಅತಿ ಸಣ್ಣ ಅರ್ಧವಾದ ಕಥಾವಸ್ತುಗಳಲ್ಲಿ ಸಬಲ ಸಂದೇಶ ಇದೆ. ಗ್ರಾಮೀಣ ಸಮಾಜದ ಅನುರಕ್ತಿಯ ಆಧುನಿಕ ಪ್ಲಾಟ್ಫಾರ್ಮ್ನಲ್ಲಿ ಮಹಿಳಾ ಮಾನವೀಯತೆ ಬೆತ್ತಲೆಗೊಳ್ಳುತ್ತದೆ. ಹೆಣ್ಣು ಮಕ್ಕಳ ಸ್ಥಿತಿ, ವಿಡಿಯೋ ಕ್ಯಾಮ್ರಾ ಮೂಲಕ ಪ್ರೈವಸಿ ಉಲ್ಲಂಘನೆ, ಜೆಂಡರ್ ಬೇಸ್ಡ್ ಸ್ಕ್ರೂನಿಟಿ ಅನ್ನು ಸುರಕ್ಷಿತ ಆತ್ಮದಿಂದ ಪೊಸೆಷನ್ ಮೂಲಕ ಉಲ್ಲೇಖಿಸಲಾಗುತ್ತದೆ. ಅಶೋಕನ ಮೂಲಕ ಪಡೆದ ಶಕ್ತಿಯ ಮಿಸ್ಯೂಸ್ ಬಿಟ್ಟು ಸಹಾನುಭೂತಿ ಹಾಗೂ ನೈತಿಕ ಭಾವನೆ, ಸೋಷಿಯಲ್ ಕಮೆಂಟ್ರಿ ಬೆಳ್ಳಿತನ ನೀಡುತ್ತದೆ.
ಹಾಸ್ಯವನ್ನು ಬಳಸಿಕೊಂಡು ತಳಹದಿ ದೋಷ, ಮೈನಾರಿಟಿ ನಿಯಮ ಮತ್ತು ಸಮಾಜದ ವಾಹನಗಳನ್ನು ಕಾಂಪ್ಯಾಕ್ಟ್ ಆಗಿ ಹಂಚಲಾಗಿದೆ. ಪ್ರೇಕ್ಷಕರ ಪ್ರತಿಕ್ರಿಯೆ ಮತ್ತು ಪ್ರೀಮಿಯರ್ ಓವರ್ಲುಕ್ ಬಗ್ಗೆ ಹೇಳೋದಾದರೆ 2025 ಜುಲೈ 22ರಲ್ಲಿ ಮಂಗಳೂರು ಪ್ರೀಮಿಯರ್ ಶೋ ಮಾಡಲಾಗಿದ್ದು, ಪ್ರೇಕ್ಷಕರು ಸ್ಟಾರ್ಟ್ ಟು ಫಿನಿಶ್ ಲಾಫರ್ನಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ರವಿ ಅಣ್ಣ ಫಾರ್ ದ ವಿನ್ ಎಂಬ ಅಭಿವೃತ್ತಾಂತವನ್ನು ಪ್ರೇಕ್ಷಕರಿಂದ ಒಟ್ಟಾಗಿ ಯೋಗ್ಯ ಹಿತಚಿತ್ತದ ನಿರೀಕ್ಷೆ ಬಂದಿದೆ. ಚಿತ್ರ ಬಿಡುಗಡೆಗೆ ಮುಂಚಿತವಾಗಿಯೇ ಯಾವುದೇ ಭಾರಿ ಪಬ್ಲಿಸಿಟಿ ಇಲ್ಲವಿಲ್ಲದೆ ಕಂಟೆಂಟ್ ವಿಲ್ ಡೂ ದ ಟಾಕಿಂಗ್ ಎಂಬ ರಾಜ್ಬಿ ಶೆಟ್ಟಿಯ ದೃಢ ನಿಲುವುಳ್ಳ ಸ್ಟ್ರಾಟಜಿ ಆಯ್ದಿದ್ದಾರೆ. ಇದಿಷ್ಟು ನನ್ನ ಕಡೆಯಿಂದ ಸೂ ಫ್ರಮ್ ಸೋನ ರಿವ್ಯೂ ಆಗಿದೆ. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.